Spoken English classes welcomes you all. ನಾನು ಆಲ್ರೆಡಿ ಹೋದ ವಿಡಿಯೋದು ಕಂಟಿನ್ಯೂಷನ್ ತಗೊಳ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಹೋದ ವಿಡಿಯೋದಲ್ಲಿ ವಾಟ್ ಆರ್ ದ ಬ್ಯಾರಿಯರ್ಸ್ ಇಂಗ್ಲೀಷ್ ಮಾತಾಡೋಕ್ಕೆ ಆಗದೇ ಇರೋಕ್ಕೆ ಕಾರಣ ಅಂತ ಹೇಳಿ ಡಿಸ್ಕಷನ್ ಮಾಡಿದ್ದೆ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಗಿವ್ ಯು ಒನ್ ರೆಮಿಡಿ ಸೊ ವೇರ್ ಯು ಕ್ಯಾನ್ ಸ್ಟಾರ್ಟ್ ಆಫ್ ದ ಪ್ರಾಕ್ಟೀಸಸ್. ಓಕೆ, ನಾನು ಆಲ್ರೆಡಿ ಅಲ್ಲಿ ಹೇಳಿದ ಹಾಗೆ ಫಸ್ಟ್ ಆಫ್ ಆಲ್ ಈ ಕ್ಲಾಸಸ್ ಸ್ಟಾರ್ಟ್ ಆಗೋ ಮುಂಚೆ ಲೆಟ್ಸ್ ಫಾಲೋ ದೀಸ್ ಸ್ಟ್ರಾಟಜೀಸ್ ಆ್ಯಂಡ್ ದೆನ್ ವಿ ವಿಲ್ ಸ್ಟಾರ್ಟ್ ಆಫ್ ವಿತ್ ದ ಕ್ಲಾಸ್ ಬಿಕಾಸ್ ಅದು ಈಸಿ ಆಗಿಬಿಡುತ್ತೆ ನಮಗೆ. ಯು ಕ್ಯಾನ್ ಕೋಪ್ ಅಪ್ ವಿತ್ ಸ್ಟ್ರಾಟಜೀಸ್ ಆ್ಯಂಡ್ ದೆನ್ ದ ಕ್ಲಾಸ್ ಆ್ಯಂಡ್ ದೆನ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಗೈಸ್ ಟು ಸ್ಪೀಕ್. ಸೊ ಈ ಸ್ಟ್ರಾಟಜೀಸ್ ಅಂದ ತಕ್ಷಣ ಏನಪ್ಪ ಏನು ಹೇಳ್ತಾರೆ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇರ್ಬೋದು. ಬಟ್ ಇಲ್ಲಿ ಏನಂತಂದರೆ ನಾನು ಆಲ್ರೆಡಿ ಒಂದು ಮೆಕ್ಯಾನಿಸಮ್ ಬಗ್ಗೆ ಮಾತಾಡಿದ್ದೆ. ಸೊ ಯಾವುದೇ ಒಂದು ನೀವು ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕಂದ್ರೆ ಕೂಡ ಯು ಸ್ಟಾರ್ಟ್ ಥಿಂಕಿಂಗ್ ಇನ್ ಯುವರ್ ಓನ್ ರೀಜ್ನಲ್ ಲ್ಯಾಂಗ್ವೇಜ್ ಆ್ಯಂಡ್ ದ ಫ್ಲೋ ಜಸ್ಟ್ ಕಮ್ಸ್ ಆಫ್. ಆ್ಯಂಡ್ ದಿಸ್ ಪ್ರೊಸೆಸ್, ಈ ಒಂದು ಪ್ರೊಸೆಸ್ ಏನಿದೆ ರೀಜ್ನಲ್ ಲ್ಯಾಂಗ್ವೇಜಲ್ಲಿ ನಿಮ್ಮ ಥಾಟ್ ಪ್ರೊಸೆಸ್ ಬರೋದು ತುಂಬ ಫಾಸ್ಟ್ ಆಗುತ್ತೆ, ತುಂಬ ಬೇಗ ಆಗೋದ್ರಿಂದ ನಿಮ್ಗೆ ಅದು ಗೊತ್ತಾಗೋದಿಲ್ಲ. ಬಟ್ ನೀವು ಇಂಗ್ಲೀಷ್ ಮಾತಾಡಬೇಕು ಅಂದ ತಕ್ಷಣ ನಿಮ್ಮ ಥಾಟ್ ಪ್ರೊಸೆಸ್ನಲ್ಲಿ ಏನಾಗುತ್ತೆ, ನೀವು ಮೈಂಡಲ್ಲಿ ಫಸ್ಟ್ ರೀಜ್ನಲ್ ಲ್ಯಾಂಗ್ವೇಜ್ ಥಿಂಕ್ ಮಾಡಿ ಆಮೇಲೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಮಾತಾಡಬೇಕಂತ ಹೇಳಿದರೆ ತುಂಬಾ ಟೈಮ್ ತಗೊಳುತ್ತೆ ಆ್ಯಂಡ್ ದೆನ್ ಯು ಎಂಡ್ ಅಪ್ ಸಮ್ವೇರ್ ಎಲ್ಸ್. ಅದಕ್ಕೋಸ್ಕರನೇ ಫಸ್ಟ್ ನಾವು ನಾರ್ಮಲಿ ಏನನ್ನಾದರೂ ಅಬ್ಸರ್ವ್ ಮಾಡಿದ್ದನ್ನು ಬೇಗನೆ ಗ್ರಾಸ್ಪ್ ಮಾಡ್ಕೊಳ್ಳೋದು ಜಾಸ್ತಿ. ಸೊ ಅದಕ್ಕೋಸ್ಕರ ನೀವು ಡೈಲಿ ಚಾನಲ್ಸ್ ಏನು ನೋಡ್ತಿರೋ, ಸ್ಟೋರೀಸ್ ಏನು ನೋಡ್ತಿರೋ, ಬುಕ್ಸ್ ಏನು ಓದ್ತಿರೋ ಅದನ್ನು ಸ್ಟಾರ್ಟ್ ರೀಡಿಂಗ್ ಇನ್ ಇಂಗ್ಲೀಷ್. ಯಾಕೆ ಇಂಗ್ಲೀಷಲ್ಲಿ ಓದಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅದರಿಂದ ನಿಮ್ಮದು ವೊಕ್ಯಾಬ್ಯುಲರಿ ಅಂದರೆ ಶಬ್ದಕೋಶ ಜಾಸ್ತಿ ಆಗುತ್ತೆ. ಈಗ ಸಪೋಸ್ ಯಾರಾದರೂ ನಿಮಗೆ ಊಟ ಹೇಗಿತ್ತು ಅಂತ ಕೇಳಿದ ತಕ್ಷಣ ನೀವು ಊಟ ಚೆನ್ನಾಗಿತ್ತು, ತುಂಬ ಸಿಹಿನೂ ಇರಲಿಲ್ಲ, ತುಂಬ ಖಾರನೂ ಇರಲಿಲ್ಲ, ಸಮ ಪ್ರಮಾಣದಲ್ಲೇ ಇತ್ತು, ಚೆನ್ನಾಗಿತ್ತು, ಉಪ್ಪು ಹುಳಿ ಖಾರ ಎಲ್ಲ ಅಂತ ಹೇಳಿ. ಸೊ ನೀವು ಇದನ್ನೆಲ್ಲ ಸಮ ಪ್ರಮಾಣ ಆಗಲಿ, ಉಪ್ಪು ಹುಳಿ ಖಾರ ಆಗಲಿ, ಇದನ್ನೆಲ್ಲ ಈ ವರ್ಡ್ಸ್ಗಳನ್ನ ನೀವು ಸರ್ಚ್ ಮಾಡಬೇಕಂತೇನಿಲ್ಲ, ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಏಕೆಂದರೆ ಅದು ಆಲ್ರೆಡಿ ನಿಮ್ಮ ಒಂದು ಥಾಟ್ ಪ್ರೊಸೆಸ್, ನಿಮ್ಮ ಥಿಂಕಿಂಗ್ ಪ್ರೊಸೆಸ್ಸಲ್ಲಿ ಇದೆ. ಆದರೆ ಅದನ್ನೇ ನೀವು ಇಂಗ್ಲೀಷಲ್ಲಿ ಹೇಳಬೇಕು ಏನಂದರೆ ಉಪ್ಪಿಗೆ ಏನಂತಾರೆ, ಹುಳಿಗೆ ಏನಂತಾರೆ, ನೀವು ಟು ಸರ್ಚ್. ಸೊ ನಿಮ್ಮ ವೊಕ್ಯಾಬ್ಯುಲರಿ ಸ್ಟ್ರಾಂಗ್ ಆಗೋಕ್ಕೆ ಆದಷ್ಟು ನೀವು ವ್ಯೂ ಮಾಡೋದು, ಮೂವೀಸ್ ಆಗಲಿ, ಸಾಂಗ್ಸ್ ಆಗಲಿ, ನಿಮ್ಮ ಫೇವ್ರೆಟ್ ಬುಕ್ಸ್ ಆಗಲಿ, ಸ್ಟೋರೀಸ್ ಆಗಲಿ, ಏನೇ ಒಂದು ನೀವೇನು ನೋಡ್ತೀರಾ, ನೀವೇನು ಎಂಜಾಯ್ ಮಾಡ್ತೀರಾ, ಸ್ಟಾರ್ಟ್ ಲಿಸ್ನಿಂಗ್ ಟು ಇಟ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ದ್ಯಾಟ್ ಈಸ್ ವಿಚ್ ಈಸ್ ಗೋಯಿಂಗ್ ಟು ಮೇಕ್ ಇಟ್ ಈಸಿ. ಮೇ ಬಿ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೋ ಇಲ್ವೋ, ಬಟ್ ಓದಿ, ಅದನ್ನು ಓದಿ ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಅದನ್ನು ಇಮಿಡಿಯೇಟಾಗಿ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ಅದರದ್ದು ಮೀನಿಂಗ್ ತೆಗೆದ ನಂತರ ನಿಮ್ಮ ಡೈಲಿ ರುಟೀನ್, ಇವತ್ತಿನ ಬ್ರೇಕ್ಫಾಸ್ಟ್ ಫಾರ್ ಎಕ್ಸಾಂಪಲ್, ಇದನ್ನು ಬ್ರೇಕ್ಫಾಸ್ಟ್ ಹೇಗಾಯಿತು, ಅಥವಾ ಇವತ್ತು ನಾನು ಇಲ್ಲಿ ಹೊರಗಡೆ ಹೋಗಿದ್ದೆ ಆ ಒಂದು ಸ್ಪಾಟ್ ನನಗೆ ಹೇಗೆ ಅನ್ನಿಸ್ತು, ಆರ್ ಇವತ್ತು ನಾನು ಸ್ಯಾರಿ ಅಥವಾ ಏನಾದರೂ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅದ್ರ ಬಗ್ಗೆ ಏನು ಅನ್ನಿಸ್ತು, ಸ್ವಲ್ಪ ಒಂದು 4 ಲೈನ್ ಬೇಡ, 3 ಲೈನ್ 2 ಲೈನ್ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಒಂದು ಬುಕ್ಕಲ್ಲಿ ಬರೀರಿ. ಬಟ್ ಅದನ್ನು ನಿಮ್ಮ ಭಾಷೆ ಅಂದರೆ ನಿಮ್ಮ ಮಾತೃಭಾಷೆಯಲ್ಲಿ ಬರೆಯೋಂಗಿಲ್ಲ. ಡೋಂಟ್ ರೈಟ್ ಇಟ್ ಇನ್ ಯುವರ್ ರೀಜನಲ್ ಲ್ಯಾಂಗ್ವೇಜ್, ರೈಟ್ ಇನ್ ಇಂಗ್ಲೀಷ್. ಅದರದ್ದು ಸೆಂಟೆನ್ಸ್ ಆಗಲಿ, ವರ್ಡ್ಸ್ ಆಗಲಿ, ಏನೇ ಒಂದಾಗಲಿ, ಟ್ರೈ ರೈಟಿಂಗ್ 4 to 5 ಲೈನ್ಸ್ ಅಂದರೆ ಒಂದು ನಾರ್ಮಲ್ ಪೇಜ್ ಬರೆಯೋಕ್ಕೆ ಟ್ರೈ ಮಾಡಿ. ಅದನ್ನು ನೀವು ಬರೆದಾದ ನಂತರ ನೀವೇ ಖುದ್ದಾಗಿ ಓದಿ. ಅದನ್ನು ಓದೋದು ಅಂದರೆ ಮನಸ್ಸಲ್ಲಿ ಓದಬೇಡಿ, ಸೌಂಡ್ ಮಾಡಿ ಓದಿ. ಸಪೋಸ್ ಇಫ್ ಯು ಆರ್ ರೀಡಿಂಗ್ ಸಮಥಿಂಗ್ ಲೈಕ್ ಟುಡೇ ಐ ವೆಂಟ್ ಟು ಕಾಲೇಜ್, ಟುಡೇ ಐ ವೆಂಟ್ ಟು ದ ಮಾರ್ಕೆಟ್ ವೇರ್ ಐ ಸಾ ಸೋ ಮೆನಿ ವೆಜಿಟೇಬಲ್ಸ್. ಸೊ ಇದನ್ನು ಈ ರೀತಿ ವೋಕಲ್ಲಾಗಿ ಜೋರಾಗಿ ಓದೋಕ್ಕೆ ಟ್ರೈ ಮಾಡಿ. ಆವಾಗ ನೀವು ಏನೋ ತಪ್ತಿದ್ದೀರಾ, ಏನೋ ಆಗಿದೆ, ಅಥವಾ ಅದನ್ನು ನೋಡಿ ನಮಗೆ ನಗುನೂ ಬರ್ಬೋದು. ಸೊ ಜಸ್ಟ್ ಲಾಫ್ ಎಟ್ ಯುವರ್ ಸೆಲ್ಫ್. ದೇರ್ ಇಸ್ ನಥಿಂಗ್ ರಾಂಗ್. ಎಲ್ಲರೂ ಮಿಸ್ಟೇಕ್ ಮಾಡೋದು ನಾನು ಆಲ್ರೆಡಿ ಹೇಳಿದೆ, ಮಿಸ್ಟೇಕ್ ಮಾಡಿನೇ ಕಲಿಯೋದು. ಸೊ ಇಷ್ಟನ್ನು ನೀವು ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಒಂದು ನಿಮ್ಮದು ವೊಕ್ಯಾಬ್ಯುಲರಿ ಸ್ಟ್ರಾಂಗ್ ಆಗುತ್ತೆ, ನೆಕ್ಸ್ಟ್ ನಿಮ್ಮದು ಥಾಟ್ ಪ್ರೊಸೆಸ್ ಇನ್ಕ್ರೀಸ್ ಆಗುತ್ತೆ. ವೊಕ್ಯಾಬ್ಯುಲರಿ ಮತ್ತು ಥಾಟ್ ಪ್ರೊಸೆಸ್ ಇನ್ಕ್ರೀಸ್ ಆಗಿ ನೀವು ವ್ಯೂ ಮಾಡಿ ಅಬ್ಸರ್ವ್ ಮಾಡಿರೋದೆಲ್ಲ, ಈ ಕಂಪ್ಲೀಟ್ ಮೆಕ್ಯಾನಿಸಮ್ ನೋಡಿ, ನೀವು ವ್ಯೂ ಮಾಡಿ ಅಬ್ಸರ್ವ್ ಮಾಡಿರೋದು, ನೀವು ಥಾಟ್ ಪ್ರೊಸೆಸ್ಸು, ನೆಕ್ಸ್ಟ್ ನಿಮ್ಮ ವೊಕ್ಯಾಬ್ಯುಲರಿ, ಈ 3 ಸೇರಿ ನೀಟಾಗಿ ಸೆಂಟೆನ್ಸ್ ಫಾರ್ಮೇಷನ್ ಆಗೋದಕ್ಕೆ ಕಾರಣ ಆಗುತ್ತೆ. ನೀಟಾಗಿ ಸೆಂಟೆನ್ಸ್ ಫಾರ್ಮೇಷನ್ ಆಗೋಕ್ಕೆ ಸ್ಟಾರ್ಟ್ ಆದರೆ ದೆನ್ ಯು ವಿಲ್ ಜಸ್ಟ್ ಸ್ಪೀಕ್ ಫ್ಲೂಯೆಂಟ್ಲಿ. ನಾ ಇನ್ ಮೈ ಅಪ್ಕಮಿಂಗ್ ವಿಡಿಯೋಸ್ ಕನ್ನಡ 10 to 20% ಇರುತ್ತೆ, ಇಂಗ್ಲೀಷ್ 80% ಇರುತ್ತೆ. ವೈ? ದ ರೀಸನ್ ಈಸ್ ಇಫ್ ಐ ಸ್ಪೀಕ್ ಮೋರ್ ಇನ್ regional language which is understandable easily by you, your complete focus will be on that particular part. ಇಂಗ್ಲೀಷ್ನಲ್ಲಿ ಜಾಸ್ತಿ ನಾನು ಕಮ್ಯುನಿಕೇಟ್ ಮಾಡ್ತಾ ಹೋದಾಗೆ
ನಿಮ್ಮದು ವರ್ಡಿಂಗ್, ವೊಕ್ಯಾಬ್ಯುಲರಿ ಆ್ಯಂಡ್ ದ ವೇ ಆಫ್ ಸ್ಪೀಕಿಂಗ್, ನಿಮ್ಮದು ಶಬ್ದಕೋಶ, ಸೆಂಟೆನ್ಸ್ ಫಾರ್ಮೇಷನ್, ಆಮೇಲೆ ಮಾತಾಡೋ ಒಂದು ಶೈಲಿ, ಅದು ನಿಮಗೆ ಅರ್ಥವಾಗುತ್ತಾ ಹೋಗುತ್ತೆ. ಅದನ್ನು ನೀವು ನೋಟ್ ಡೌನ್ ಮಾಡ್ಕೋಬೋದು. ಸೊ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಸೆಲ್ಫ್ ಇಂಟ್ರೊಡಕ್ಷನ್ ಆ್ಯಂಡ್ ಕಂಟಿನ್ಯೂಯಿಂಗ್ ವಿತ್ ದ ಕ್ಲಾಸಸ್, ವಿತ್ ದ ಗ್ರಾಮರ್ಸ್, ವಿತ್ ಸ್ಪೀಕಿಂಗ್ ಸ್ಕಿಲ್ಸ್ ಆ್ಯಂಡ್ ಅದರ್ ಥಿಂಗ್ಸ್, ಪ್ರೊನೌನ್ಸಿಯೇಷನ್ಸ್. ಸೊ ಫಿಯೋನಿಕ್ಸ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಇನ್ನು ಮುಂಬರೋ ಕ್ಲಾಸ್ಗಳಲ್ಲಿ. ಬಟ್ ನೀವು ಇದನ್ನು ದಯಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಬಿಕಾಸ್ ಅಂಟಿಲ್ ಅನ್ಲೆಸ್ ಯು ಪ್ರಾಕ್ಟೀಸ್, we will not be able to make you to speak. We can only teach you, but you are the one who will be able to make you speak. ದಯಮಾಡಿ ನೀವು ಪ್ರಾಕ್ಟೀಸ್ ಮಾಡಿ, ನೀವು ಆದಷ್ಟು ಮಾತಾಡಿ, ಆದಷ್ಟು ಕೇಳಿ, ಆಮೇಲೆ ನಾನು ಹೇಳಿದಾಗೆ ಅದನ್ನು ಬರೆದ್ಬಿಟ್ಟು ಓದಿ. ಓಕೆನಾ? ಸೊ ಲೆಟ್ಸ್ ಮೀಟ್ ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಒನ್ಸ್ ಅಗೇನ್.